ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಮುದ್ದು ಸೀರಿಯಲಲ್ಲಿ ಇವತ್ತೇನು ನಡೀತಾ ಇದೆ ಅಂತಂದರೆ ಎಕ್ಸಾಮ್ಗೆ ಕರ್ಕೊಂಬಂದಿರ್ತಾನೆ ಭದ್ರ. ಇವತ್ತೇ ಲಾಸ್ಟ್ ಎಕ್ಸಾಮ್ ಅಲ್ಲ ಅಂತ ಹಾಗಂತ ಹೇಳಾರ ಅಂತೆಲ್ಲ ಹೇಳ್ತಾ ಸರಿ ಈ ಕಡೆ ಅಮ್ಮಮ್ಮನು ಮತ್ತು ಚಂಪಾ ಇಬ್ಬರು ಹೊರಗಡೆ ಬರ್ತಾರೆ. ಅಮ್ಮಮ್ಮ ಚಂಪಾ ಇಬ್ಬರು ಹೊರಗಡೆ ಬರ್ತಾರೆ. ಇದೇನೆಲ್ಲ ತಗೊಂಡು ಹೋಗ್ತೀನಿ ಅಮ್ಮಮ್ಮ, ಇದು ಕಳೆ ಬರ ಏನು ಕಳೆ ಬರಲ್ಲ ಹಂಗಂದ್ರೆ ಏನು ಕಾಯಿಲೆ ಅಂತಂದರೆ ಅಮ್ಮಮ್ಮ ಇದು ಹೆಣ ಏನೋ ಹೆಣ ಅಂತೀಯಾ ಅಂತೆಲ್ಲ ಏನು ತಗೊಂಡು ಏನೋ ಮಾಡ್ತೀರಂದ್ರೆ ಅಮ್ಮಮ್ಮ ಏನು ಕಾಯಿಲೆ ಬಂದಿದೆ ಸತ್ತು ಸಾನ ದಿವಸ ಆಯ್ತು ಏನು ಸತ್ತು ಸಾನ ದಿವಸ ಆಯ್ತು ಇನ್ನು ಸುತ್ತಾಗೋದು ಬಂಗೆ ಇಟ್ಕೊಂಡು ಅಮ್ಮಮ್ಮ ಸುಮ್ಮನೆ ಇರಿ ಅಂತ ಅಮ್ಮಮ್ಮ ಇದು ನಡೀರಿ ಅಂತೆಲ್ಲ ಸುಮ್ಮ ತಲೆ ತಿನ್ನು ನಡಿ ಅಮ್ಮಮ್ಮ ಇದು ಡಾಕ್ಟ್ರು ಓದೋ ಕಾಲೇಜ್ ಅಲ್ವೇ ಇದೆಲ್ಲ ಇದ್ದಿತ್ತು ಅಂತೆಲ್ಲ ಹೇಳಿ ಸರಿ ನಡಿಗಂಡೆ ಹಂಗೆಲ್ಲಿ ಹೋಗ್ತೀಯ ಚಂಪಾ ಇಲ್ಲಿ ಬಾರಿ ಅಂತೆಲ್ಲ ಹೇಳ್ತಾ ಇವನು ಹೆಣ ಬಿತ್ಕೊಂಡು ಅದು ಹೆಣ ಬಿತ್ಕೊಂಡು ಅಲ್ಲ ಇದು ಹೆಣನೇ ಅಂತೆಲ್ಲ ಹೇಳ್ತಾ ಅಯ್ಯಪ್ಪ ಅಂತೆಲ್ಲ ಹೇಳಿ ಭದ್ರ ಕಣ್ಮುಚ್ಚೆ ತೆಗೆಯೋದು ನೋಡಿ ಭದ್ರ ಹೆದರ್ಕೊಂಡು ಅಯ್ಯಪ್ಪ ದೆವ್ವ ಅಂತೆಲ್ಲ ಹೇಳಿ ಹೆದರ್ಕೊಂಡ್ಬಿಡ್ತಾನೆ. ಅಯ್ಯಪ್ಪ ದೆವ್ವ ಅಂತೇಳಿ ಹೆದರ್ಕೊಂಡ್ ಕೂಡಲೇ ಈ ಕಡೆಯಿಂದ ಯಾರು ಏನದು ಅಂತೆಲ್ಲ ಹೇಳಿ ಗಸು ಡಿಸ್ಟರ್ಬೆನ್ಸ್ ಮಾಡಬಾರ್ದು ನಾನು ಸರಿ ಅಂತೆಲ್ಲ ಹೇಳ್ತಾನೆ. ನೆಕ್ಸ್ಟ್ ಆಮೇಲೆ ಒಬ್ಬೊಬ್ಬರೇ ಬನ್ನಿ ಟೆಸ್ಟ್ ಮಾಡೋಕ್ಕೆ ಒಬ್ಬೊಬ್ಬರೇ ಬನ್ನಿ ಅಂತೆಲ್ಲ ಹೇಳಿ ಕಮಾಂಡ್ ಎಕ್ಸ್ಪ್ಲೇನ್ ಅಂತ ಸರಿ ಜಾನಿ ಹೋಗಿ ಎಕ್ಸ್ಪ್ಲೇನ್ ಇನ್ನೊಬ್ರು ಹೋಗಿ ಎಕ್ಸ್ಪ್ಲೇನ್ ಆಮೇಲೆ ವಿದ್ಯಾ ಅಂತ ಗೌಡ್ರೆ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ಕರ್ಕೊಂಡೋಗ್ರಿ ಅಂತ ಏನು ರೀ ಅದು ಭಯ ಆಗುತ್ತೆ ಏನು ಭಯ ಎಲ್ಲ ಬರ್ರಿ ಕರ್ಕೊಂಡೋಗ್ರಿ ನಾನು ಸರಿ ಕರ್ಕೊಂಡೋಗಿ ಅದೇ ಹೆದರ್ಕೊಂಡ್ಬಿಡ್ತಾರೆ. ಮತ್ತು ವಿದ್ಯಾನ ಚೇರ್ ಮೇಲೆ ಕೂರಿಸಿ ವಿದ್ಯಾ ಟೆಸ್ಟ್ ಮಾಡ್ತಾ ಇರಬೇಕು ಹೆದರ್ಕೊಂಡು ಭಯ ಪಟ್ಕೊಂಡಾಗ ಈ ಕಡೆ ಏನಾಗಂಗಿಲ್ಲ ಕುಂದ್ರೆ ಈ ಕಡೆ ಇದ್ದ ವಿದ್ಯಾನು ಅವ್ರು ಈಶ್ವರಿ ಮೇಡಮ್ ಮಗಗೆ ಹೇಳ್ಕೊಡ್ತಾ ಏನವ ಇನ್ನೊಂದು ಇದನ್ನು ನೋಡೋಕ್ಕೆ ಮತ್ತು ಕಣ್ಣು ತಂಪು ಮಾಡೋಕ್ಕೆ ಫೋನ್ ಮಾಡಿ ಸುಮ್ಮನೆ ಎಲ್ಲ ಆ ಶಿವರಾಮೇಗೌಡ ಅಲ್ಲಿ ಎಕ್ಸಾಮ್ ಬರ್ಸಕ್ಕೆ ಹೋಗೋಣ ಹೋಗಿ ಮೀಡಿಯಾದವ್ರಿಗೆ ಫೋನ್ ಮಾಡಿ ಹೇಳಿ ಅವ್ನ ಮರ್ಯಾದೆ ತೆಗೆಸು ಪರ್ಸ್ನಲ್ ಕೆಲಸ ಮಾಡ್ತೀರಾ ಏನು ಇಲಾಖೆ ಕೆಲಸ ಮಾಡ್ತೀರಾ ಅಂತ ಆಯಿತು ಬಿಡವ ನೀನು ಇಷ್ಟು ಹೇಳಿದ್ರೆ ಸಾಕು ಮಾಡ್ತೀನಿ ಅಂತ ಅದೇ ಟೈಮಿಗೆ ಮೀಡಿಯಾದವ್ರಿಗೆ ಫೋನ್ ಮಾಡಿ ಹೇಳ್ದ ಅವ್ನು ಸರಿ ಅಂತಲೇ ಈ ಕಡೆ ಬೆಲ್ ಹೊಡಿದಾಗ ವಿದ್ಯಾನು ಭದ್ರ ಇಬ್ಬರು ಹೊರಗಡೆ ಬಂದಾಗ ಈ ಕಡೆ ಮೀಡಿಯಾದವ್ರು ಕೇಳ್ತಾರೆ ನೀವು ಸ್ವಾರ್ಥಕ್ಕಾಗಿ ಈ ಥರ ಮಾಡ್ತಾ ಇದ್ದೀರಾ ನಮ್ಮ ಮನೇಲಿ ನೋಡಿದ್ರೆ ಡಿವೋರ್ಸ್ ಕೇಸ್ ಆಗಿದೆ ಇಲ್ಲಿ ಮಂದಿ ನೋಡೋಕ್ಕೆ ತೋರ್ಪಡಿಕೆಗೆ ಮಾತ್ರ ನೀವು ಈ ಥರ ಮಗ ಸೊಸೆನ ಪ್ರೀತಿಯಿಂದ ಇದ್ದೀರೋ ಎಕ್ಸಾಮ್ ಬರ್ಸಕ್ಕೆ ಬಂದಿರಾ ಅಂತೆಲ್ಲ ಹೇಳಿ ಅದು ನೋಡಿ ವಿರೋಧ ಪಕ್ಷದವರು ಹೇಳ್ತಾರ ಅಂತಲ್ಲ ಅದೇ ಟೈಮಿಗೆ ವಿದ್ಯಾರ್ಥಿ ಈ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ಮಾವಯ್ಯ ಅಲ್ಲ ನಾನು ಉತ್ತರ ಕೊಡಬೇಕು ಅಂತೆಲ್ಲ ಹೇಳಿ ಹೌದು ಇದೆಲ್ಲ ನಿದ್ದಿಟ್ವೆ ನೀವು ಹೇಳ್ತಾ ಇರೋದಾಗ ಶಿವರಾಮೇಗೌಡ ಸ್ವಲ್ಪ ಶಾಕಾಗಿ ಶಿವರಾಮೇಗೌಡ ಏನಿಲ್ಲ ಇದೆಲ್ಲ ನಿಜ ನನಗೂ ಮತ್ತು ನನ್ನ ಗಂಡನ ಮಧ್ಯದಲ್ಲಿ ಸಮಸ್ಯೆ ಇರೋದು ನಿಜ ಆದರೂ ನಾವು ಡಿವೋರ್ಸ್ ಅಪ್ಲೈ ಮಾಡಿರೋದು ನಿಜ ಆದರೆ ಇದಕ್ಕೂ ಮಾವಯ್ಯನವ್ರಿಗೆ ಏನು ತೊಂದರೆ ಇಲ್ಲ ಮಾವಯ್ಯನವರು ನನ್ನ ಎಕ್ಸಾಮ್ಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಯಾಕಂದರೆ ನಾನು ಎಲ್ಲರದ್ದು ಮದುವೆ ಆದಮೇಲೆ ಲೈಫ್ ಸ್ವತಂತ್ರ ಹೋದರೆ ನನ್ನದು ಉಲ್ಟಾ ಆಗಿದೆ. ಮದುವೆ ಆದಮೇಲೆ ನನಗೆ ಸ್ವತಂತ್ರ ಸಿಕ್ಕಿದೆ ಲೈಫ್ ಒಳಗೆ ನನ್ನ ಗಂಡ ನಮ್ಮ ಮಾವ ನನ್ನ ಎಜುಕೇಷನ್ಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತು ಅಂತೆಲ್ಲ ಹೇಳ್ತಾ ಹೌದಾ ಇದೆಲ್ಲ ಮತ್ತು ಹಾಗಾದರೆ ನಿಮ್ಮ ಮನೆಯವ್ರು ಇದೆಲ್ಲ ಎತ್ಕೊಂಡು ಓಡಾಡ್ತಾ ಇರೋದು ತೋರ್ಪಡಿಕೆಗ ಏನು ಇದಕ್ಕೆ ಅಂತೆಲ್ಲ ಅದೆಲ್ಲ ನಮ್ಮ ಮನೆಯವರು ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಮನೆಯವರು ತಂದೆ ವಾಕ್ಯ ಪಿತೃ ಪರಿಪಾಲಕ ತಂದೆ ಹೇಳಿದ ಮಾತನ್ನು ದಾಟಲ್ಲ ಹಾಗಾಗಿ ನನ್ನ ಕರ್ಕೊಂಡು ಓಡಾಡ್ತಾ ಇದ್ದಾರ ಅಂತೆಲ್ಲ ಹೇಳಿ ಮೀಡಿಯಾದವ್ರ ಬಾಯಿ ಮುಚ್ಚಿಸಿಬಿಡ್ತಾರೆ. ಮೀಡಿಯಾದವ್ರ ಬಾಯಿ ಗೋವಿಂದನೂ ತುಂಬ ಶಬಾಷ್ ಅಂತಾನೆ ಆ ಕಡೆ ಅಜ್ಜ ಅಮ್ಮಮ್ಮ ಮತ್ತು ಮೋಹನ ಚಂಪಾ ಎಲ್ಲರೂ ಸೊಸೆ ಯಾವತ್ತೂ ಬಿಟ್ಕೊಟ್ಟಿಲ್ಲಪ್ಪ ನಮ್ಮನ್ನೆಲ್ಲನ ಅಂತೆಲ್ಲ ಹೇಳಿದ್ರು. ಅದೇ ಟೈಮಿಗೆ ಸರಿ ಮನೆಗೆ ಹೋಗೋಣ ನಡೀರಿ ಅಂತೆಲ್ಲ ಹೇಳಿ ಮನೆಗೆ ಹೋಗೋಣ ನಡೀರಂದ ಸರಿ ಹೋಗೋಣ ನಡೀರಿ ಮನೆಗೆ ಬಂದು ಕಾಣುತ್ತೆ ಅಲ್ಲ ಕಣವ ವಿದ್ಯಾ ಎಕ್ಸಾಮ್ ಎಲ್ಲ ಚೆನ್ನಾಗಾಯ್ತಾ ಅಂತೆಲ್ಲ ಕೇಳಿದ ಇದು ನಾಳೆ ಎಪಿಸೋಡ್ ಎಕ್ಸಾಮ್ ಎಲ್ಲ ಚೆನ್ನಾಗಾಯ್ತೇನೋ ಅಂತ ಮಾವಯ್ಯ ಸಂದಾಗ ಆಗಿದೆ ಎಕ್ಸಾಮ್ ಎಲ್ಲ ಅಂತ ಸರಿ ಬಿಡಿ ಎಕ್ಸಾಮ್ ಎಲ್ಲ ಮುಗೀತಲ್ಲ ಮಾವಯ್ಯ ಇವತ್ತಿನ ಎಕ್ಸಾಮ್ ಎಲ್ಲ ಮುಗೀತು ಆದರೆ ಊರ ಆಚೆ ಕಡೆ ಇರೋ ರಾಂಪುರದಲ್ಲಿ ಏನೋ 3 ದಿವಸ ಮೆಡಿಕಲ್ ಕ್ಯಾಂಪ್ ಇದೆ ಅಂತ ಮಾವಯ್ಯ ಅಂತೆಲ್ಲ ಹೌದೇನವ ಅಂತೆಲ್ಲ ಕೇಳ್ತಾನೆ. ಅದೇ ಟೈಮಿಗೆ ಈ ಕಡೆ ಇವರು ಅಮ್ಮಮ್ಮ ಶಿವರಾಮ ನಾಳೆ ನಿನ್ನಲ್ಲಿ ಬರೋದೇನು ಅವಶ್ಯಕತೆ ಇಲ್ಲ ಕಣ್ಲಾ ನೀನು ನಾಳೆ ಅಲ್ಲಿಗೆ ಬರೋದೇನು ಅವಶ್ಯಕತೆ ಇಲ್ಲ ನಾನು ಭದ್ರಾ ಚಂಪಾ ಮೋಹನ ನಾವೇ ಹೋಗಿ ಬಂದುಬಿಡ್ತೀವಿ 3 ದಿವಸ ಕ್ಯಾಂಪ್ ಅಲ್ಲ ಇರೋದು ಮೆಡಿಕಲ್ ಕ್ಯಾಂಪು ಅಂತೆಲ್ಲ ಹೇಳ್ದ ಸರಿ ಕಣವ ಅಂತೆಲ್ಲ ಹೇಳ್ದ. ಭದ್ರಾ ಮನೆಗೆ ಹೋದ್ಮೇಲೆ ಏನು ಜಗಳ ಆಡ್ತಾನೋ ಏನಿಲ್ಲ ವಿದ್ಯಾನ ಹತ್ರ ಯಾಕಂದರೆ ಮತ್ತೆ ನನ್ನ ಹೊತ್ಕೊಂಡು ತಿರುಗಬೇಕೇನೇನೇನು ಅಂತೆಲ್ಲ ಜಗಳ ಆಡ್ಬೋದು ಆದರೆ ಅಮ್ಮಮ್ಮ ಬಿಡಬೇಕಲ್ಲ. ಚೆನ್ನಾಗಿದೆ ನಾಳೆ ಎಪಿಸೋಡ್ ಏನೋ ಜಗಳ ಆಗುತ್ತೆ ಮೇ ಬಿ ಇವರಿಬ್ಬರ ಮಧ್ಯೆ ವಿದ್ಯಾ ಮತ್ತು ಭದ್ರಾ ಮಧ್ಯದಲ್ಲಿ ಇನ್ನು ವಿದ್ಯಾಗೆ ಭದ್ರನ ಸತಾಸಕ್ಕೆ ಒಂದು ಅವಕಾಶ ಸಿಕ್ಕಿದೆ ಯಾವಾಗ ಒಂದು ಅಸ್ತ್ರ ಸಿಕ್ಕಿದೆ ಅವಕಾಶ ಕಳೆ ಬರ ನೋಡಿ ಹೆದರ್ಕೊಂಡಿರೋದೆಲ್ಲ. ನಾಳೆ ಎಪಿಸೋಡ್ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.